ಕೆಎಸ್ಆರ್ಟಿಸಿ ಬಸ್ನಲ್ಲೇ ಪ್ರಯಾಣಿಕನಿಗೆ ಹೃದಯಾಘಾತ ಆದಂತಹ ಘಟನೆ ಆಗಿದೆ. ಹಾಸನದಿಂದ ಬೆಂಗಳೂರಿಗೆ ಬರ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಬಸ್ಸಿನ ಮೂಲಕವೇ ವ್ಯಕ್ತಿಯನ್ನ ಆಸ್ಪತ್ರೆಗೆ ಚಾಲಕ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ನರ್ಸ್ನಿಂದ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಯಿತು. ಸೂಕ್ತ ಸಮಯದಲ್ಲಿ ವೈದ್ಯರು ಇಲ್ಲದ ಕಾರಣ 55 ವರ್ಷದ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಇವರು ಮೃತಪಟ್ಟಿದ್ದಾರೆ. ಡಾಕ್ಟರ್ ಇದ್ದಿದ್ರೆ ನನ್ನ ಗಂಡ ಬದುಕ್ತಾ ಇದ್ರು ಅಂತ ಪತ್ನಿ ಕಣ್ಣೀರನ್ನ ಹಾಕಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕನಿಗೆ ಹೃದಯಾಘಾತ ಆಗುತ್ತೆ. ಅವರನ್ನ ಮೊದಲಿಗೆ ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ಬಸ್ ಮೂಲಕನೇ ಶಿಫ್ಟ್ ಮಾಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಅಲ್ಲಿ ವೈದ್ಯರು ಇರೋದಿಲ್ಲ. ನರ್ಸ್ನಿಂದ ಚಿಕಿತ್ಸೆ ಕೊಡಲಾಗುತ್ತೆ. ಸೂಕ್ತ ಸಮಯದಲ್ಲಿ ಅವರಿಗೆ ವೈದ್ಯರಿಂದ ಚಿಕಿತ್ಸೆ ಸಿಗದ ಹಿನ್ನೆಲೆ 55 ವರ್ಷದ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ. ನರ್ಸ್ಗಳಿಂದಾನೇ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಯಿತು. ಅಲ್ಲಿ ವೈದ್ಯರೇ ಇರಲಿಲ್ಲ. ಇದು ನಮ್ಮ ಇಲ್ಲಿನ ದುರವಸ್ಥೆಯ ವ್ಯವಸ್ಥೆ ಹೇಗಿದೆ ಅನ್ನೋದರ ಉದಾಹರಣೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕನಿಗೆ ಹೃದಯಾಘಾತ ಆಗತ್ತೆ. ಅವರನ್ನ ಆ ಸರ್ಕಾರಿ ಬಸ್ನಲ್ಲೇನೆ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನ ಚಾಲಕ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಸೋಲೂರು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಅಲ್ಲಿ ವೈದ್ಯರೇ ಲಭ್ಯರಿರೋದಿಲ್ಲ. ಅಲ್ಲಿನ ನರ್ಸ್ಗಳು ಅವರಿಗೆ ಚಿಕಿತ್ಸೆ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ನಂತರ ಅಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ನೆಕ್ಸ್ಟ್ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಅಷ್ಟರಲ್ಲಾಗ್ಲೇ ಮಾರ್ಗ ಮಧ್ಯದಲ್ಲೇ 55 ವರ್ಷದ ವೆಂಕಟೇಶ್ ಸಾವಿಗೆ ಈಡಾಗ್ತಾರೆ. ಹಾಸನ ಬಸ್ಸಲ್ಲಿ ಬರ್ತಿದ್ದೆ ನಾನು. ಅಲ್ಲಿ ಮಗಳ ಮನೆಗೆ ಅಂತ ಹೋಗಕ್ಕೆ ಅಂತ ಬರ್ತಿದ್ದು. ಇವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ನಾನು ಮುಂದ್ಗಡೆ ಸೀಟಲ್ಲಿ ಕೂತಿದ್ದೆ ಸರ್. ಅಲ್ಲಾಗಿದ್ದು ಅವರು ಎಲ್ಲ ಅಕ್ಕಪಕ್ಕರು ಇದೇನು ಹಿಂಗೆ ಮನೆಗಿದ್ರು. ನಾನ್ ಬಂದು ಆಗ ನೋಡಿ ನೀರ್ ತಗೋಗಿದ್ರು ಒಂದ್ ಬಾಟ್ಲಿಯ ಕುಡಿದ್ರಂತೆ, ಹಂಗೆ ಮನಿಗ್ ಅಂದ್ರಂತೆ. ಅಲ್ಲಿ ಡಾಕ್ಟರ್ ಇತ್ತಲ್ಲ ಸರ್, ಸಿಸ್ಟರ್ ಇದ್ರು. ಸಿಸ್ಟರ್ ನೋಡ್ತಾ ಇದ್ರು ಪಾಪ. ಇನ್ನೊಬ್ರು ಡಾಕ್ಟರ್ ಇದ್ರು ಬಸ್ಸಲ್ಲಿ, ಅವ್ರೆಲ್ಲಾ ಚೆಕ್ಅಪ್ ಮಾಡ್ತಿದ್ರು ಪಾಪ. ಇದ್ರು ಯಜಮಾನ್ರಿ ಸರ್. ಆಲ್ರೆಡಿ ಏನೋ ಉಸಿರಾಟಕ್ಕೆ ತೊಂದ್ರೆ ಅಂತ ಏನೋ ಹೇಳ್ತಿದ್ರು ಸರ್. ನನ್ಗೆ ಏನು ಹೇಳ್ತಿಲ್ಲ ಸರ್. ಇವರು ಫಸ್ಟ್ ಎದೆ ನೋವಿತ್ತು ಮಾತ್ರ. ನಮ್ದು ಹಾಸನ ಸರ್, ಮಂಡಿನಹಳ್ಳಿ, ದೊಡ್ಡ ಮಂಡಿನಹಳ್ಳಿ ಅಂತ. ಅಲ್ಲಿಂದ ಮಗಳು ಮನೆಗೆ ಅಂತ ಬರ್ತಿದ್ರು ಸರ್. ಡಾಕ್ಟರ್ ಇತ್ತಿಲ್ಲ ಪಾಪ. ಸಿಸ್ಟರ್ ಬಂದ್ರು ನಮ್ ಜೊತೆನೆ. ಇವರು ಏನೋ ಉಸಿರು ಇಲ್ಲ ಅಂತ ಹೇಳ್ತಾ ಇದ್ರಪ್ಪ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಇದು ಹಾರ್ಟ್ ಅಟ್ಯಾಕ್ ಆದ್ರೆ ಗೋಲ್ಡನ್ ಅವರ್ ಅಂತ ಒಂದಿರತ್ತೆ. ಬಟ್ ಇವರಿಗೆ ಆ ಚಾನ್ಸ್ ಸಿಕ್ಕಿದ್ರು ಸಹ ನಮ್ಮಲ್ಲಿರುವಂತಹ ದುರವಸ್ಥೆಗೆ ಅವರು ಬಲಿಯಾಗಬೇಕಾಯ್ತು. ಡೀಟೇಲ್ಸ್ ಇದ್ರ ಬಗ್ಗೆ ಕೊಡ್ತಾ ಹೋಗೋದಾದ್ರೆ ಎಷ್ಟೊತ್ತಿಗೆ ಅಲ್ಲಿ ಹೋಗಿದ್ರು, ವೈದ್ಯರು ಯಾಕೆ ಇರ್ಲಿಲ್ವಂತೆ, ಅಲ್ಲಿ ಏನಾಗಿದೆ ಅಂತ? ಖಂಡಿತ ಅರ್ಪಿತಾ, ಏನಂತ ಹೇಳಿದ್ರೆ ಗೋಲ್ಡನ್ ಅವರ್ ಅನ್ನೋದು ಮನುಷ್ಯನಿಗೆ ಸಾಕಷ್ಟು ರೀತಿಯಲ್ಲಿ ಇರುವಂತದ್ದು. ಈ ನಿಮಿಷವನ್ನ ಕಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕೋಲ್ಲ ಅನ್ನೋದಕ್ಕೆ ಈ ವ್ಯಕ್ತಿಯೇ ಕಾರಣ ಆಗಿರುವಂತದ್ದು. ಏನು ಹಾಸನ ಜಿಲ್ಲೆಯ ದೊಡ್ಡ ಮಂಡಿಗಾಣ ಹಳ್ಳಿಯ ಮುಗುತ್ತ ವೆಂಕಟೇಶ್ 55 ವರ್ಷದ ಈತ ಏನು ಅಂತ ಹೇಳಿದ್ರೆ ಪತ್ನಿ ಜೊತೆ ಏನು ಬೆಂಗಳೂರಿಗೆ ತನ್ನ ಮಗಳನ್ನ ನೋಡ್ಲಿಕ್ಕೆ ಬರ್ತಾ ಇದ್ದ. ಈ ಸಂದರ್ಭದಲ್ಲಿ ಏನು ಸೋಲೂರು ಬಳಿ ಈತನಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಜರೂರಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲನ್ನು ಮಾಡ್ತಾರೆ. ಅಲ್ಲಿ ವೈದ್ಯ ಇಲ್ಲದ ಕಾರಣ ನರ್ಸು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಒಂದು ಚಿಕಿತ್ಸೆ ನೀಡುತ್ತಾರೆ. ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ ಒಂದು ವರ್ಗಾವಣೆ ಮಾಡಿದಂತ ದಾರಿ ಮಧ್ಯದಲ್ಲೇ ವೆಂಕಟೇಶು ಮೃತಪಟ್ಟಿರುವಂತದ್ದು ಅರ್ಪಿತಾ.